ಕೋರಮಂಗಲದಲ್ಲಿರುವ PVR ಗೋಲ್ಡ್ 900 ರೂಪಾಯಿ ಸ್ವಾಮಿ, ಟಿಕೆಟ್ 900 ರೂಪಾಯಿ. ಕೋಸ್ಟಲ್ ಕನ್ನಡ ವೀಕ್ಷಿಸುತ್ತಿರುವ ಎಲ್ಲ ಸ್ನೇಹಿತರಿಗೂ ನಮಸ್ಕಾರ. ಕೋಸ್ಟಲ್ ಕನ್ನಡದ ಮತ್ತೊಂದು ವಿಡಿಯೋಗೆ ಸ್ವಾಗತ. ಇವತ್ತಿನ ವಿಡಿಯೋದಲ್ಲಿ ನಾವು ನಿಮಗೆ ರಾಜಧಾನಿ ಬೆಂಗಳೂರಿನಲ್ಲಿ ಎಕ್ಕಸೀಮಾಗಿ ಎಷ್ಟು ಚಿತ್ರಮಂದಿರಗಳು ಸಿಕ್ಕಿವೆ, ಹಾಗೆ ಎಷ್ಟೆಷ್ಟು ಚಿತ್ರಮಂದಿರಗಳಲ್ಲಿ ಎಷ್ಟೆಷ್ಟು ಪ್ರದರ್ಶನ, ಯಾವ್ಯಾವ ಪ್ರದರ್ಶನಗಳು ಹೇಗಿದೆ, ಹಾಗೆ ಎಷ್ಟು ಈ ಸಿನಿಮಾಗೆ ಮ್ಯಾಕ್ಸಿಮಮ್ ಟಿಕೆಟ್ ರಾಜಧಾನಿ ಬೆಂಗಳೂರಿನಲ್ಲಿದೆ, ಹೀಗೆ ಒಂದಿಷ್ಟು ವಿಚಾರಗಳ ಬಗ್ಗೆ ಒಂದಿಷ್ಟು ಮಾಹಿತಿ, ಒಂದಿಷ್ಟು ಅಪ್ಡೇಟ್ಸ್ಗಳನ್ನು ನಿಮ್ಮ ಮುಂದೆ ನಾವು ಪ್ರಸ್ತುತಪಡಿಸ್ತಾ ಇದ್ದೀವಿ. ಇದು ತೆಲುಗು ಸೆಂಟರ್, ಇದು ತಮಿಳು ಸೆಂಟರ್. ಈ ತಮಿಳು ಸೆಂಟರ್ನಲ್ಲಿ ದಿನ ಬೆಳಗ್ಗೆ 10:30 ಪ್ರದರ್ಶನದಲ್ಲಿ ಇರೋದು ಕೇವಲ 2 ಟಿಕೆಟು. ತಮಿಳು ತೆಲುಗು ಸಿನಿಮಾಗಳು ರಿಲೀಸ್ ಆದಾಗ 2,000 ರೂಪಾಯಿ ಕೊಟ್ಟು ಸಿನಿಮಾವನ್ನು ವೀಕ್ಷಣೆ ಮಾಡ್ಲಿಕ್ಕಾಗತ್ತೆ? ಯಾಕೆ ಕನ್ನಡದವರು ಎಂಟರ್ಟೈನ್ಮೆಂಟ್ ಕೊಡ್ತಾ ಇಲ್ವಾ? ಹಾಗಾದ್ರೆ ಯಾವೆಲ್ಲ ಚಿತ್ರಮಂದಿರಗಳಲ್ಲಿ ಈ ಸಿನಿಮಾ ಪ್ರದರ್ಶನ ಕಾಣುತ್ತೆ, ಎಷ್ಟೆಷ್ಟು ಪ್ರದರ್ಶನದ ಕೇಳೋದು. ಅದರ ಮೊದಲಿಗೆ ಸಿನಿಫೈಲ್ HSR ಲೇಔಟ್ ನಲ್ಲಿದೆ. ಇಲ್ಲಿ ದಿನ 3 ಆಟ. ಇದರೊಂದಿಗೆ ಓಲ್ಡ್ ಮದ್ರಾಸ್ ರಸ್ತೆಯಲ್ಲಿರುವ ಗೋಪಾಲನ್ ಚಿತ್ರಮಂದಿರ, ಇಲ್ಲಿ 2 ಆಟ. ಇದು ಮಲ್ಟಿಸ್ಕ್ರೀನ್ ಚಿತ್ರಮಂದಿರ. ಇನ್ನು ಮತ್ತೊಂದು ಮಲ್ಟಿಸ್ಕ್ರೀನ್ ಚಿತ್ರಮಂದಿರ ಬನ್ನೇರುಘಟ್ಟದಲ್ಲಿದೆ, ಅದು ಗೋಪಾಲನ್, ದಿನ 2 ಆಟ. ಇನ್ನು ವಿ ಸಿನಿಮಾ ಅಂದ್ರೆ ವಿಜಯಲಕ್ಷ್ಮಿ ಸಿಂಗಲ್ ಸ್ಕ್ರೀನ್ ಚಿತ್ರಮಂದಿರ, ಇಲ್ಲಿ ದಿನ 3 ಆಟ. ಹಾಗೆ ಹೊಂಗಸಂದ್ರದಲ್ಲಿರುವಂತಹ ಬೃಂದ ಚಿತ್ರಮಂದಿರ, ಇಲ್ಲಿ 3 ಆಟ. ಇನ್ನು ಕಾಡುಗೋಡಿಯಲ್ಲಿರುವಂತಹ ಶ್ರೀನಿವಾಸ್ ಚಿತ್ರಮಂದಿರ, ಇಲ್ಲೂ 3 ಆಟ. ವಿ ಸಿನಿಮಾಸ್ TC ಪಾಳ್ಯ ರಾಮಮೂರ್ತಿ ನಗರ, ಇಲ್ಲಿ 2 ಆಟ. ಇದ್ರ ಜೊತೆಗೆ ಕೋನಪ್ಪನ ಅಗ್ರಹಾರದಲ್ಲಿರುವಂತಹ ವೆಂಕಟೇಶ್ವರ ಚಿತ್ರಮಂದಿರ, ಇಲ್ಲಿ 3 ಆಟ. ಇದು ತೆಲುಗು ಸೆಂಟರ್. ಈ ತೆಲುಗು ಸೆಂಟರ್ನಲ್ಲೂ ಕೂಡ 3 ಆಟ. ಇದರೊಂದಿಗೆ ವೆಂಕಟೇಶ್ವರ ಚಿತ್ರಮಂದಿರ, ಇಲ್ಲಿ ದಿನ 2 ಆಟ. ಹಾಗೆ ಮೂವಿ ಟೈಮ್ RR ನಗರದಲ್ಲಿದೆ, ಇಲ್ಲಿ ದಿನ 5 ಆಟ. ಹಾಗೆ ಕೀನು ಚಿತ್ರಮಂದಿರ, ಇಲ್ಲಿ ದಿನ 4 ಆಟ. ಗೋಪಾಲನ್ ಚಿತ್ರಮಂದಿರ ಆರ್ಕೆಡ್ ಮಾಲ್ ಮೈಸೂರು ರಸ್ತೆ, ಇಲ್ಲಿ 4 ಆಟ. ಇನ್ನು ಮುಕುಂದ MS ನಗರ, ಇಲ್ಲಿ ದಿನ 3 ಆಟ. ಹಾಗೆ ಬಾಲಾಜಿ ತಾವರೆಕೆರೆ, ದಿನ 5 ಆಟ. ಇದಕ್ಕೆ 5 ಆಟದಲ್ಲೂ ಕೂಡ ಇದೇ ಸಿನಿಮಾ. ಇನ್ನು ಗೋಪಾಲನ್ ಮಾಲ್ ಸಿರ್ಸಿ ಸರ್ಕಲ್, ಇಲ್ಲಿ ದಿನ 5 ಆಟ. ಹಾಗೆ ಆನೆಕಲ್ನಲ್ಲಿರುವಂತಹ ಅನ್ನಪೂರ್ಣೇಶ್ವರ ಚಿತ್ರಮಂದಿರ, ಇಲ್ಲಿ ದಿನ 4 ಆಟ. ಹಾಗೆ ವರ್ತೂರ್ನಲ್ಲಿರುವಂತಹ ವಿನಾಯಕ ಚಿತ್ರಮಂದಿರದಲ್ಲಿ ದಿನ 4 ಆಟ. ಹಾಗೆ ವೀರಕ್ಷೇತ್ರ ಮಂದಿರ ಮಾಗಡ್ ರಸ್ತೆ, ಇಲ್ಲಿ ದಿನ 5 ಆಟ. ಇಲ್ಲಿ 2 ಸ್ಕ್ರೀನ್ ಇದೆ, ಬಾಲ್ಕನಿ ಫುಲ್ ಆಗಿದೆ. ಮುಂಭಾಗದಲ್ಲಷ್ಟೇ ಒಂದಿಷ್ಟು ಸೀಟುಗಳು ಲಭ್ಯ. ಕೇವಲ 23 ಸೀಟುಗಳಷ್ಟೇ ನಿಮಗೆ ಇಲ್ಲಿ ಖಾಲಿ ಇರೋದು. ಯಾವ ಕ್ಷಣದಲ್ಲೂ ಕೂಡ ಭರ್ತಿ ಆಗ್ಬೋದು. ಇನ್ನು ಸಂಜಯನಗರದಲ್ಲಿರುವಂಥ ವೈಭವ್ ಚಿತ್ರಮಂದಿರ, ದಿನ 3 ಆಟ. ಹಾಗೆ ಅತ್ತಿಬೇಲೆಯಲ್ಲಿರುವಂತಹ ಗೌರಿಶಂಕರ ಚಿತ್ರಮಂದಿರ, ಇಲ್ಲಿ ದಿನ 4 ಆಟ. ಇನ್ನು ನವರಂಗ ಕನ್ನಡ ಸಿನಿಮಾಗಳ ಪ್ರದರ್ಶನಕ್ಕೆ ಹೆಸರುವಾಸಿಯಾದಂತಹ ಚಿತ್ರಮಂದಿರ, ಇಲ್ಲಿ ದಿನ 5 ಆಟ. 5ಕ್ಕೆ 5 ಪ್ರದರ್ಶನದಲ್ಲೂ ಕೂಡ ಇದೇ ಸಿನಿಮಾ. ಇನ್ನು ಸಿದ್ದೇಶ್ವರ ಚಿತ್ರಮಂದಿರ, ದಿನ 4 ಆಟ. ಹಾಗೆ RT ನಗರದಲ್ಲಿರುವಂತಹ ರಾಧಾಕೃಷ್ಣ ಚಿತ್ರಮಂದಿರ, ದಿನ 4 ಆಟ. ಇದು ತೆಲುಗು ಸೆಂಟರ್. ಇದರ ಜೊತೆಗೆ ಚಿಕ್ಕಬಳ್ಳಾಪುರದಲ್ಲಿರುವಂತಹ ಅಶೋಕ ಚಿತ್ರಮಂದಿರ, ಇಲ್ಲಿ 5ಕ್ಕೆ 5 ಪ್ರದರ್ಶನದಲ್ಲೂ ಕೂಡ ಇದೇ ಸಿನಿಮಾ. ವೈಷ್ಣವಿ ಮತ್ತು ವೈಭವಿ ಚಿತ್ರಮಂದಿರ ಉತ್ರಹಳ್ಳಿ, ಇಲ್ಲಿ ದಿನ 5 ಆಟ. ಇದರ ಜೊತೆಗೆ ನೆಲಮಂಗಲದಲ್ಲಿರುವಂತಹ ರೂಪ ಚಿತ್ರಮಂದಿರ 3 ಆಟ. ಹಾಗೆ VR ಸಿನಿಮಾ ಮಲ್ಲತ್ತಳ್ಳಿ, ಇಲ್ಲಿ ದಿನ 5 ಆಟ. ಇನ್ನು ವಿಕ್ಟರಿ ಚಿತ್ರಮಂದಿರ 5ಕ್ಕೆ 5 ಪ್ರದರ್ಶನದಲ್ಲೂ ಕೂಡ ಇದೇ ಸಿನಿಮಾ. ವಿದ್ಯಾಪೀಠ ಸರ್ಕಲ್ನಲ್ಲಿರುವಂತಹ ಚಂದ್ರೋದಯ ಚಿತ್ರಮಂದಿರ, ದಿನ 5 ಆಟ. ಹಾಗೆ ರಾಬಿನ್ ಚಿತ್ರಮಂದಿರ ಕೆಂಗೇರಿ ಉಪನಗರದಲ್ಲಿದೆ, ಇಲ್ಲಿ 5ಕ್ಕೆ 5 ಪ್ರದರ್ಶನದಲ್ಲೂ ಕೂಡ ಇದೇ ಸಿನಿಮಾ. ಕಾಮಾಖ್ಯ ಚಿತ್ರಮಂದಿರ ಬನಶಂಕರಿ ಅಂತ ಹೇಳಿದ್ರೆ ಉತ್ತರಹಳ್ಳಿಯಲ್ಲಿದೆ, ಇಲ್ಲಿ ದಿನ 2 ಆಟ. ಹಾಗೆ ಮಾದೇಶ್ವರ ಚಿತ್ರಮಂದಿರ, ಒಂದು ಕಾಲದಲ್ಲಿ ಟೆಂಟ್, ಮಾದೇಶ್ವರ ಟೆಂಟ್ ಅಂತ ಹೇಳ್ತಾ ಇದ್ರು, ಇದೀಗ ಚಿತ್ರಮಂದಿರ ಆಗಿದೆ. ಬನಶಂಕರಿಯಲ್ಲಿದೆ ಇದು ಕೂಡ, ಇಲ್ಲಿ ದಿನ 4 ಆಟ. ಇನ್ನು ನಾರಾಯಣಿ ಥಿಯೇಟರ್ ಕೋಲಾರ, ರಾಜಧಾನಿ ಬೆಂಗಳೂರಲ್ಲ ಇದು ಕೋಲಾರ, ಅದು ಯಾಕೆ ಬೆಂಗಳೂರಿನ ಲಿಸ್ಟಲ್ಲಿ ಹಾಕಿದ್ರೆ ಗೊತ್ತಿಲ್ಲ, ದಿನ 4 ಆಟ. ಇನ್ನು ಬಹುಮುಖ್ಯವಾಗಿ ಗಾಂಧಿನಗರದ ಸಂತೋಷ್ ಚಿತ್ರಮಂದಿರ ಮೇನ್ ಥಿಯೇಟರ್, ಇಲ್ಲಿ 5 ಪ್ರದರ್ಶನದಲ್ಲಿ ಈ ಸಿನಿಮಾ ಸ್ಕ್ರೀನಿಂಗ್ ಆಗುತ್ತೆ. ಬೆಳಗ್ಗೆ 10:30 ಪ್ರದರ್ಶನದಲ್ಲಿ ಇರೋದು ಕೇವಲ 2 ಟಿಕೆಟು. ನೋಡಿ, ಇಲ್ಲಿ ಮುಂಭಾಗದಲ್ಲಿ 2 ಟಿಕೆಟ್ಗಳು ನಿಮಗೆ ಲಭ್ಯ. ಸ್ಕ್ರೀನ್ನ ಮುಂದೆ ನೇರವಾಗಿ ನಿಮಗೆ ಕಾಣೋದೇ ಪರದೆ. ಈ 2 ಟಿಕೆಟ್ಗಳು ಲಭ್ಯ ಇದೆ. ಮೊದಲ ದಿನ ಮೊದಲ ಪ್ರದರ್ಶನ, ಬಾಲ್ಕನಿ ಟಿಕೆಟ್ ಇಲ್ಲ, ಸೋಲ್ಡ್ ಔಟ್ ಆಗಿದೆ. ಇನ್ನು ಸೌಂದರ್ಯ ಮಾಲ್ ದೊಡ್ಡಬಳ್ಳಾಪುರದಲ್ಲಿದೆ, ಇಲ್ಲಿ ದಿನ 4 ಆಟ. ಇನ್ನು
ಉಳ್ಳಾಲದಲ್ಲಿರುವಂತಹ ವಜ್ರೇಶ್ವರ ಚಿತ್ರಮಂದಿರ ಇಲ್ಲಿ 2 ಆಟ, ರಾಜಗೋಪಾಲ್ ನಗರದಲ್ಲಿರುವಂತಹ ಮಾರುತಿ ಚಿತ್ರಮಂದಿರ ಇಲ್ಲಿ 4 ಆಟ, ವೈನಿ ಚಿತ್ರಮಂದಿರ ಸಿಂಗಾಪುರ ಲೇಔಟ್ ಇದು ತಮಿಳು ಸೆಂಟರ್. ಈ ತಮಿಳು ಸೆಂಟರ್ ನಲ್ಲಿ ದಿನ 5 ಪ್ರದರ್ಶನ, 5ಕ್ಕೆ 5 ಪ್ರದರ್ಶನದಲ್ಲೂ ಇದೇ ಸಿನಿಮಾ. ಜಿಗಣಿಯಲ್ಲಿರುವಂತಹ ನಂದೀಶ್ವರ ಚಿತ್ರಮಂದಿರದಲ್ಲಿ ದಿನ 4 ಆಟ, ಯಲಹಂಕದಲ್ಲಿರುವಂಥ ಗಣೇಶ್ ಚಿತ್ರಮಂದಿರ ಇಲ್ಲಿ 4 ಆಟ, ಹಾಗೆ ವೆಂಕಟೇಶ್ವರ ಚಿತ್ರಮಂದಿರ ಕೊಲ್ರಹಟ್ಟಿ ಇಲ್ಲಿ ದಿನ 4 ಆಟ. ಇನ್ನು ಆರವಳ್ಳಿ ಇಲ್ಲಿರುವಂತಹ ವಿನಾಯಕ ಚಿತ್ರಮಂದಿರ ಇಲ್ಲಿ 4 ಆಟ. PVR ಚಿತ್ರಮಂದಿರ ಕೋರಮಂಗಲದಲ್ಲಿದೆ, ಗೋಲ್ಡ್ ಕ್ಲಾಸ್ ಇಲ್ಲಿ 1 ಪ್ರದರ್ಶನ. ಇನ್ನು ಐನಾಕ್ಸ್ ಚಿತ್ರಮಂದಿರ ಮಾಲಪೇಶದಲ್ಲಿರುವಂತಹ ಐನಾಕ್ಸ್ ಚಿತ್ರಮಂದಿರ ಇಲ್ಲಿ ದಿನ 5 ಆಟ. ಬಹುಮುಖ್ಯವಾಗಿ ಈ ಕೋರಮಂಗಲದಲ್ಲಿರುವಂಥ PVR ಚಿತ್ರಮಂದಿರ ಏನಿದೆ ಇಲ್ಲಿಯ ಟಿಕೆಟ್ ದರ 900 ರೂಪಾಯಿ, ಬರೋಬ್ಬರಿ 900 ರೂಪಾಯಿ. ಗೋಲ್ಡ್ ಪ್ರೈಮ್ 900, ಗೋಲ್ಡ್ 800. ಅರೇ ಏನು ಗುರು ಇಷ್ಟೊಂದು ಟಿಕೆಟ್ ಅಂತ ನೀವು ಕೇಳಿದರೆ ಯಾಕೆ ಸ್ವಾಮಿ ಕೊಡಬಾರ್ದಾ? ತಮಿಳು ತೆಲುಗು ಸಿನಿಮಾಗಳು ರಿಲೀಸ್ ಆದಾಗ 2000 ರೂಪಾಯಿ ಕೊಟ್ಟು ಸಿನಿಮಾವನ್ನು ವೀಕ್ಷಣೆ ಮಾಡಲಿಕ್ಕಾಗತ್ತೆ. ನಮ್ಮ ಕನ್ನಡ ಸಿನಿಮಾವನ್ನು ನೋಡೋದಕ್ಕೆ 900 ರೂಪಾಯಿ ಕೊಡಲಿಕ್ಕೆ ಆಗಲ್ಲ. ಒಂದಿಷ್ಟು ಮಂದಿಗೆ, ಎಲ್ರಿಗೆ ಅಲ್ಲ. ನಮ್ಮ ಕನ್ನಡ ಸಿನಿಮಾಗಳಿಗೆ ಕೂಡ ಇದೇ ಮಟ್ಟದಲ್ಲಿ ಪ್ರೈಸ್ ಇರಬೇಕು. ಎಲ್ಲೆಲ್ಲೋ ರಾಜ್ಯದ ಸಿನಿಮಾಗಳು ನಮ್ಮ ರಾಜಧಾನಿಗೆ ಬಂದು ಒಂದು ಟಿಕೆಟಿಗೆ 2000, 3000. ನಾರ್ಮಲ್ ಚಿತ್ರಮಂದಿರದಲ್ಲೂ ಕೂಡ ಬೆಳಗ್ಗೆ 6 ಗಂಟೆ ಪ್ರದರ್ಶನ ಆದರೆ ಅದಕ್ಕೆ 1000 ಟಿಕೆಟು, 1500 ರೂಪಾಯಿ ಟಿಕೆಟು ಕೊಟ್ಟು ನೋಡಲಿಕ್ಕೆ ಆಗುತ್ತೆ. ನಮ್ಮ ಕನ್ನಡ ಸಿನಿಮಾಗೆ ಆಗಲ್ಲ. ಅದು ಕನ್ನಡ ಸಿನಿಮಾ. ಯಾಕೆ ಕನ್ನಡದವ್ರು ಎಂಟರ್ಟೈನ್ಮೆಂಟ್ ಕೊಡ್ತಾ ಇಲ್ವಾ? ಪರಭಾಷಾ ಸಿನಿಮಾಗಳಿಗೆ ಬೈಕೊಂಡಾದ್ರೂ ನೋಡ್ತೀರಾ, ಕನ್ನಡ ಸಿನಿಮಾಗಳಿಗೆ ನೋಡೋಕ್ಕಾಗಲ್ವಾ? ಚೆನ್ನಾಗಿದ್ರೂ ಕೂಡ ಇರಲಿ, ಏನು ಮಾಡೋಕ್ಕಾಗಲ್ಲ. ಕೆಲವು ಮನಸ್ಥಿತಿಗಳು ಅದೇ ರೀತಿ ಇದೆ. ದುಬಾರಿ ಟಿಕೆಟು ಬೇರೆ ಯಾವ ಚಿತ್ರಮಂದಿರದಲ್ಲಿ ಇದೆ ಅಂತ ಕೇಳೋದಾದರೆ ನೋಡಿ, ಇಲ್ಲಿ ಮೂವಿ ಟೈಮು ಇಲ್ಲಿ ಕೂಡ ಅಷ್ಟೇ 250 ರೀಕ್ಲೈನರಿಗೆ 500. ಇನ್ನು ಮತ್ತೊಂದು ಗೋಪಾಲನ್ ಚಿತ್ರಮಂದಿರ ಸಿರ್ಸಿ ಸರ್ಕಲ್ ಇಲ್ಲಿ ಕೂಡ ಹಂಗೇನೆ 220, 270, 410, 250, 300, 450, 250, 300, 450. ಏನಾಗಲ್ಲ ನಮ್ಮ ಕನ್ನಡ ಸಿನಿಮಾಗಳು. ನೋಡಿ ಇಲ್ಲಿ ಮಾಲಾಪೇಶ್ಯದಲ್ಲಿ ಇದು ಕೂಡ ಅಷ್ಟೇ, ರಾಯಲ್ 450, ಕ್ಲಬ್ 260, ಎಕ್ಸಿಕ್ಯೂಟಿವ್ 230. ಹಾಗೆ ಏನು ಸಮಸ್ಯೆ ಇಲ್ಲ. ಆರಾಮದಲ್ಲಿ ಚಿತ್ರಮಂದಿರಕ್ಕೆ ಹೋಗಿ ಸಿನಿಮಾವನ್ನು ವೀಕ್ಷಣೆ ಮಾಡ್ಕೊಂಡು ಬನ್ನಿ. ನಮ್ಮ ಕನ್ನಡ ಸಿನಿಮಾಗಳನ್ನು ಚಿತ್ರಮಂದಿರದಲ್ಲಿ ವೀಕ್ಷಿಸಿ ಆನಂದಿಸಿ. ನಮಸ್ಕಾರ. ಇದು ತೆಲುಗು ಸೆಂಟರ್, ಇದು ತಮಿಳು ಸೆಂಟರ್. ಈ ತಮಿಳು ಸೆಂಟರ್ನಲ್ಲಿ ದಿನ ಬೆಳಗ್ಗೆ 10:30 ಪ್ರದರ್ಶನದಲ್ಲಿ ಇರೋದು ಕೇವಲ 2 ಟಿಕೆಟು. ತಮಿಳು ತೆಲುಗು ಸಿನಿಮಾಗಳು ರಿಲೀಸ್ ಆದಾಗ 2000 ರೂಪಾಯಿ ಕೊಟ್ಟು ಸಿನಿಮಾವನ್ನು ವೀಕ್ಷಣೆ ಮಾಡ್ಲಿಕ್ಕಾಗತ್ತೆ. ಯಾಕೆ ಕನ್ನಡದವ್ರು ಎಂಟರ್ಟೈನ್ಮೆಂಟ್ ಕೊಡ್ತಾ ಇಲ್ವಾ?